ಮಮತಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಮಮತಾ ಅವ್ರಿಗೆ. ಮಮತಾ ಅವ್ರಿಗೆ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ? ನಾವು ವಿಜಯನಗರ ಜಿಲ್ಲೆ ಶಿವಪುರ. ಆಯ್ತು ಆಯ್ತು. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಮೇಡಮ್. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ನಮಸ್ಕಾರ ಮೇಡಮ್. ಹೇಳಿಮ್ಮ. ಮಮತಾ ಅವರೇ, ಟಿವಿ ನೋಡ್ಕೊಂಡು ಮಾತಾಡ್ತಿದ್ದೀರಾ ನೀವು? ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಸ್ವಲ್ಪ ಡಿಲೇ ಇರುತ್ತೆ, ಕಾಲ್ ಕಟ್ ಆಗುತ್ತೆ. ನೇರವಾಗಿ ಪ್ರಶ್ನೆ ಕೇಳಿ. ಗುರುಜಿ ಅವರೇ, ನಮ್ಮ ಮನೇಲಿ ಎಷ್ಟು ದುಡಿದ್ರೂ ದುಡ್ಡೇ ಆಗ್ತಾ ಇಲ್ಲ. ಒಂದು ರೂಪಾಯಿ ಮನೇಲಿ ಇರ್ತಾ ಇಲ್ಲ. ಓಕೆ, ಅದಕ್ಕೆ ಪರಿಹಾರ ಗೊತ್ತಾಗೋದು. ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಎಷ್ಟು ಬಜೆಟ್ ನಿಮ್ಮ ಮನೆಗೆ, ಎಷ್ಟು ಒಂದು ತಿಂಗಳಿಗೆ ಎಷ್ಟು ಬಜೆಟ್ ಬೇಕಾಗಿದೆ? ಎಷ್ಟು ಹಣ ಬೇಕಾಗಿದೆ ತಿಂಗಳಿಗೆ? ಇಷ್ಟೇ ಅಂತ ಏನಿಲ್ಲ ಗುರುಜಿ. ಅದಕ್ಕೆ ನಿಲ್ಲಲ್ಲ. ಅದಕ್ಕೆ ನಿಮ್ಮ ಹೆಸರೇನಮ್ಮ? ಮಮತಾ ಅಂತ. ಹೇಗೆ ಹೇಳಿದ್ರು ಮಮತಾ ಅಂತೇಳಿ ಅಷ್ಟೇ ಸ್ಪೀಡಲ್ಲಿ ನಿಮ್ಮ ಬಜೆಟ್ ಹೇಳ್ಬೇಕಿತ್ತು ನನಗೆ. ಈಗ ನಿಮ್ಮೂರ ಹೆಸರೇನು ಹೇಳಿದ್ರಿ? ವಿಜಯನಗರದಲ್ಲಿ ಅಲ್ಲಿ ಪಕ್ಕದಲ್ಲಿ ಯಾವ್ದು ಊರ ಹೆಸರು ಹೇಳಿದ್ರಲ್ವಾ? ಅಷ್ಟು ನಿರ್ದಿಷ್ಟವಾಗಿರ್ಬೇಕು ನಿಮ್ಮ ಏನೋ ತಿಂಗಳ ಬಜೆಟ್ ಕೇಳಿದಾಗ. ಯಾವಾಗ ದುಡ್ಡನ್ನು ಲೆಕ್ಕ ಇಡೋದಿಲ್ವೋ ಆಗ ಆ ದುಡ್ಡು ನಮ್ಮನ್ನು ಲೆಕ್ಕಕ್ಕಿಡಲ್ಲ, ಗೊತ್ತಿರಲಿ. ನೀವು ಚಿಕ್ಕ ದುಡ್ಡನ್ನೇ ಲೆಕ್ಕಕ್ಕಿಡೋಕ್ಕಾಗದೇ ಇದ್ದರೆ ದೊಡ್ಡ ದುಡ್ಡು ನಿಮ್ಗೆ ಯಾಕೆ ಬರಬೇಕು? ಯಾಕೆ ಲಕ್ಷ್ಮಿ ನಿಮ್ಗೆ ಕೊಡಬೇಕು? ಸೊ ಅದಕ್ಕೆ ಹೇಳ್ತಾರೆ ನೋಡಿ, ಬಸವಣ್ಣ ಹೇಳ್ತಾರೆ, ಸೊ ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನು ಅಂತಂತೇಳಿ. ಸೊ ಹಾಗಾಗಿ ಚಿಕ್ಕ ಚಿಕ್ಕ ವಿಚಾರದಲ್ಲಿ ನಾವು ಸರಿ ಇಲ್ಲ ಅಂತಂದರೆ ದೊಡ್ಡದು ಆಗಬೇಕು ಅಂತಂತೇನೂ ಇಲ್ಲ. ದಯವಿಟ್ಟು ಬಜೆಟ್ ಬರೀರಿ, ಟ್ರ್ಯಾಕ್ ಮಾಡಿ, ಎಷ್ಟಿದೆ ನಿಮ್ಮ ಹತ್ರ ನಿಮ್ಗೆ ಗೊತ್ತಿರಲಿ, ಬೆಲೆ ಕೊಡಿ ದುಡ್ಡಿಗೆ. ಓಕೆ, ಅವಾಗ ಮಾತ್ರ ನಿಮಗೆ ಅವಕಾಶಗಳು ಸೃಷ್ಟಿಯಾಗುತ್ತೆ, ದುಡ್ಡು ತಾನಾಗೆ ಬರುತ್ತೆ. ರೈಟ್. ಶಿಲ್ಪಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಶಿಲ್ಪಾ ಅವ್ರಿಗೆ. ಶಿಲ್ಪಾ ಅವರು ಸ್ವಲ್ಪ ಜೋರಾಗಿ ಮಾತಾಡಿ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದಾರೆ ಶಿಲ್ಪಾ? ಉಡುಪಿಯಿಂದ ಮೇಡಮ್. ಆಯ್ತು, ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಸರ್, ಎಂತ ಗೊತ್ತಾ, ನಾನು ಒಬ್ಬಿಗೆ 2 ಲಕ್ಷ ರೂಪಾಯಿ ಅಮೌಂಟ್ ಕೊಟ್ಟಿದ್ನ. ಅವರು ದುಡ್ಡು ಕೊಡದಲೆ ಸುಮಾರು ದಿವಸದಿಂದ ಆಟ ಆಡ್ತಿದ್ದಾರೆ. ಇವತ್ತು ಕೊಡ್ತೆ, ನಾಳೆ ಕೊಡ್ತೆ, ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಅರೆ ಕೊಡ್ತೀನಿ ಅಂತಾನೆ ಹೇಳ್ತಾ ಇದ್ದಾರೆ. ಆದ್ರೆ ಕೊಡೋದು ಈಗ ಹೆಂಗೆ? ತಿಂಗಳ 1 ವರ್ಷ ಆಯ್ತು, 1 ರೂಪಾಯಿ ಬಂದಿಲ್ಲ ದುಡ್ಡು. ಓಕೆ ಮೇಡಮ್, ಇದಕ್ಕೆ ನಾನು ಟೆಕ್ನಿಕ್ ಕೊಟ್ಟಿದ್ದೇನೆ. ನೀವು ನನ್ನ ಚಾನಲ್ ನೋಡಿದ್ರೆ ತುಂಬ ಜನ ಕಾಲ್ ಮಾಡ್ತಿರ್ತಾರೆ. ನಾನು ಇಲ್ಲೇ ಉತ್ತರ ಕೊಡ್ತಿದ್ರೆ ಹೆಚ್ಚು ಟೈಮ್ ತೆಗೆದುಕೊಳ್ಳುತ್ತೆ. ನನ್ನ ಮನಿ ಈಸ್ ಹ್ಯಾಪಿನೆಸ್ ಚಾನಲಲ್ಲಿ ಇದಕ್ಕೆ ಉತ್ತರ ಕೊಟ್ಟಿದ್ದೇನೆ ನಾನು. ಆ ಅಫರ್ಮೇಷನ್ ಮಾಡಿ ನಿಮಗೆ ಖಂಡಿತವಾಗ್ಲೂ ಸೊಲ್ಯೂಷನ್ ಸಿಗುತ್ತೆ. ಮನಿ ಈಸ್ ಹ್ಯಾಪಿನೆಸ್, ಅಹಂ ಬ್ರಹ್ಮಾಸ್ಮಿ. ಈ ವಿಶೇಷ ಕಾರ್ಯಕ್ರಮದ ಸಂಪೂರ್ಣ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಎಲ್ಲವೂ ಅರ್ಥವಾಗುತ್ತದೆ. ಇದು ಅದರ ತುಣುಕು ಮಾತ್ರ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವ ಲಿಂಕ್ ಕ್ಲಿಕ್ ಮಾಡಿ ಸಂಪೂರ್ಣ ವಿಡಿಯೋ ನೋಡಿ.